ಬಂದಿರತಕ್ಕಂಥದ್ದು. ಈಗ ಆಲ್ರೆಡಿ ಅಣ್ಣೇಶ್ವರ ಪಂಚಾಯತಿ ಮತ್ತೆ ಕರ್ಮಾಲ ಪಂಚಾಯತಿಯನ್ನ ಮುಗಿಸಿ ನಮ್ಮ ಪಂಚಾಯತಿಗೆ ಬಂದಿರೋದು. ಮೊದಲನೇದಾಗಿ ಕ್ಷಮೆ ಇರಲಿ. ಕಾರಣ ಏನು ಅಂತಂದ್ರೆ ನಮ್ಮ ಮಿನಿಸ್ಟರ್ಗೆ ಬಹಳ ಜರೂರಾಗಿ ತೂಪಿಗೆರೆ ಹೋಬಳಿಯಲ್ಲಿ ಒಂದು ಯಾವುದೋ ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ಹಾಗಾಗಿ ನನ್ನ ಪಂಚಾಯತಿ ಜನತೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಕ್ಷಮೆಯನ್ನ ಕೋರ್ತಾ ಇದ್ದೆ. ಬೆಳಿಗ್ಗೆ ನಮ್ದು 11 ಗಂಟೆಗೆ ಇದ್ದಿದ್ದು ಇವತ್ತು 1:30 ಆಗಿದೆ. ಆಗಿರುವಾಗ ನಮ್ಮ 5 ಗ್ಯಾರಂಟಿಗಳ ಯೋಜನೆ ಒಂದನ್ನೇ ಅಲ್ಲದೇನೆ ಹಿಂದೆ ನಮ್ಮ ಇದ್ದಿರ್ತಕ್ಕಂಥ ಸರ್ಕಾರಗಳು ನಮಗೆ ಏನ್ ತೊಂದರೆ ಮಾಡಿದೆ, ನಾವು ಮುಂದೆ ಏನು ಮಾಡಬಹುದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಸಚಿವರು ಇವತ್ತು ನಮ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿರತಕ್ಕಂಥದ್ದು. ನಿಮಗೆಲ್ಲ ಗೊತ್ತಿದೆ ಮೋಡಿ ಏನಾಗಿದೆ ಅಂತ. 10 ವರ್ಷಗಳ ಕಾಲ ಕೊಟ್ಟಂತ ಭರವಸೆಗಳು, 15 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದಂತ ಭರವಸೆ ಏನಾಗಿದೆ, ಅಚ್ಚೇ ದಿನ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಏನಾಗಿದೆ, ಯುವಕರಿಗೆ ನಾವು ಒಂದು ಉದ್ಯೋಗ ಕೊಡ್ತೀನಿ ಅಂದ್ಮೇಲೆ ಏನಾಗಿದೆ ಅಂತ ನಿಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ನಾವು ಕೊಟ್ಟಂತ ಗ್ಯಾರಂಟಿಗಳನ್ನ ಟೀಕೆ ಮಾಡಿದಂತ ಬಿಜೆಪಿ ಸರ್ಕಾರದವರು ಇವತ್ತು ಕೇಂದ್ರ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಲಿಕ್ಕೆ ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು. ಈ 10 ವರ್ಷಗಳ ಹಿಂದೆ ಕೊಟ್ಟಂತ ಪ್ರಣಾಳಿಕೆ, ಕೊಟ್ಟಂತ ಭರವಸೆಗಳನ್ನೇ ಈಡೇರಿಸಕ್ಕ ಅವ್ರಿಗೆ ಹಾಕಿರುವಂತ ಬಿಜೆಪಿ ಸರ್ಕಾರ ಈ ಕೊಟ್ಟಿರುವಂತ ಪ್ರಣಾಳಿಕೆಯಲ್ಲಿ ಮಾಡ್ತಾರೆ ಅನ್ನೋದು ನಮಗೆಲ್ಲ ಗ್ಯಾರಂಟಿ ಇಲ್ಲ. ಡಿಮಾಂಡೇಶನ್ ಮಾಡಿ ಎಷ್ಟು ನಮ್ಮ ರೈತರಿಗೆ, ರೈತಾಪಿ ಜನಗಳಿಗೆ ಎಷ್ಟು ತೊಂದರೆ ಆಗಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಂದಂತ ಅನ್ನ ಯೋಜನೆಯನ್ನ 5 ವರ್ಷಗಳ ಕಾಲ ಜಾರಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದೇ ಬಿಜೆಪಿ ಸರ್ಕಾರ ಬಂದ ಮೇಲೆ ಅದನ್ನ ಮುಟುಕುಗೊಳಿಸಿದ್ರು. ಮಾನ್ಯ ಸಚಿವರಾದ ಮೇಲೆ ಗಡಿಯ ಕಾಯಲು ಸೈನಿಕನೊಬ್ಬ, ಊರ ಬೆಳೆಸಲು ನಾಯಕನೊಬ್ಬ. ಗಡಿಯ ಕಾಯಲು ಸೈನಿಕನೊಬ್ಬ, ಊರ ಬೆಳೆಸಲು ನಾಯಕನೊಬ್ಬ. ಎಲ್ಲ ಧರ್ಮಕ್ಕೂ ದೇವರು ಒಬ್ಬ, ಎಲ್ಲ ಧರ್ಮಕ್ಕೂ ದೇವರು ಒಬ್ಬ. ಚುನಾವಣೆಗೆ ಮತದಾರನು ಒಬ್ಬ. ನನ್ನ ಮತ ಅಭಿವೃದ್ಧಿಗಾಗಿ. ನನ್ನ ಮತ ಶಿಕ್ಷಣಕ್ಕಾಗಿ. ನನ್ನ ಮತ ಹೊಸತನಕ್ಕಾಗಿ. ಪ್ರಜೆಗಳಿಂದಲೇ ದೇಶ ದೇಳಿಗೆ, ಪ್ರಜೆಗಳಿಲ್ಲದೆ ದೇಶ ಅಳಿವಿಗೆ. ಪ್ರಜೆಗಳಿಂದಲೇ ದೇಶ ದೇಳಿಗೆ, ಪ್ರಜೆಗಳಿಲ್ಲದೆ ದೇಶ ಅಳಿವಿಗೆ. ಮತಗಳಿಂದ ನಮ್ಮ ಏಳಿಗೆ, ಮತಗಳಿಂದ ನಮ್ಮ ಏಳಿಗೆ. ಮತಗಳಿಲ್ಲದೆ ನಾವು ಅಳಿವಿಗೆ.